ಶಕುಂತಲಾ ದೇವಿ, ಎಷ್ಟು ಧೈರ್ಯ ನಿಂಗೆ? ಶಕುಂತಲಾ ದೇವಿ ಮುಂದೆ ನಿಂತು ಹೀಗೆ ಮಾತಾಡ್ತಿದ್ಯಾ? ನನ್ನ ಮುಂದೆ ಒಂದು ಕ್ರಿಮಿಗೂ ಸಮ ಇಲ್ದೇ ಇರೋ ನೀನು ನನ್ನ ಹೆಸರಿಟ್ಕೋಗ್ತೀಯ. ನನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀಯ, ಅದು ನನ್ನ ಮನೆ ಮುಂದೆ ನಿಂತ್ಕೊಂಡು. ಇದ್ರ ಪರಿಣಾಮ ಏನಾಗ್ಬೋದು ಅಂತ ಅಂದಾಜು ಇಲ್ಲ ನಿನ್ಗೆ. ಮಾತಾಡ್ತೀನಿ ಕಣೆ, ಮಾತಾಡ್ತೀನಿ. ನಿನ್ನ ಮಗ ಇಂಥ ಕೆಲಸ ಮಾಡಿದ್ಮೇಲೂ ಸುಮ್ಮನೆ ಇರಕ್ಕಾಗತ್ತಾ? ಅತ್ತೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ? ಇವ್ರ ಮನೆ ಮುಂದೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡಿ ಅವ್ರ ಮರ್ಯಾದೆ ತೆಗೆದ್ರೆ ಅವ್ರು ನಮ್ಮನೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಎಲ್ಲರೂ ನೋಡ್ತಾ ಇದ್ದಾರತ್ತೆ, ಕೈ ಮುಗಿತೀನಿ, ಸುಮ್ಮನೆ ಇದ್ದು ಬಿಡಿ. ಅಜ್ಜಿ, ನೀವು ಇದನ್ನ ಬೇಕು ಅಂತಾನೆ ಮಾಡ್ತಿದ್ದೀರಾ ಅಂತ ಗೊತ್ತು. ಆದರೆ ನಮ್ಮನೆ ವಿಷಯಕ್ಕೆ ಇವ್ರ ಮರ್ಯಾದೆ ಕಳೆಯೋದು ಸರಿ ಅಲ್ಲ. ಏನೇ ಅದು ಇಲ್ಲದಲ್ಲ, ಇರೋ ವಿಷಯ ತಾನೇ. ಇವ್ರ ಮಗ ನಮ್ಮ ಮಗಳನ್ನ ತಂದು ಕೂಡಕೊಂಡಿಲ್ವಾ? ಇವ್ರ ಮನೇಲಿ ಇಟ್ಕೊಂಡಿಲ್ವಾ? ಅಯ್ಯೋ ಅಪ್ಪ, ಅದನ್ನ ಭೂಪತಿ ಜೊತೆ ಮಾತಾಡಿ. ಅದನ್ನ ಬಿಟ್ಟು ಮೇಡಮ್ ಜೊತೆ ಈ ಥರ ಚೀಪಾಗಿ ಮಾತಾಡಿದ್ರೆ ಏನು ಬಂತು? ನಿಮ್ ವಾದ ಚರ್ಚೆ ಎಲ್ಲ ಆ ಕಡೆ ರೋಡ್ ಕೊನೆಯಲ್ಲಿ ಇಟ್ಕೊಳ್ಳಿ. ಇಂಥ ಚೀಪ್ ಬಿಹೇವಿಯರು, ಇಂಥ ಚೀಪ್ ಮಾತುಗಳು ನನ್ನ ಮನೆ ಮುಂದೆ ನಡಿ ಕೂಡ್ದು. ನನ್ನನ್ನ ಇನ್ನೂ ಕೆಣ್ಕೋ ಸಾಹಸ ಬೇಡ. ಅದರ ಪರಿಣಾಮ ಇನ್ನೂ ತುಂಬಾ ಕೆಟ್ಟಾಗಿರುತ್ತೆ. ಆಲ್ ಆಫ್ ಯು ಔಟ್. ಇನ್ನೊಂದು ಕ್ಷಣನೂ ಇಲ್ಲಿ ಇರಬಾರ್ದು. ಔಟ್. ಏನ್ ಎದುರಿಸ್ತಾ ಇದ್ಯಾ? ನಾವ್ ಇದಕ್ಕೆಲ್ಲ ಬಗ್ಗಲ್ಲ, ನಮಗ್ ನ್ಯಾಯ ಬೇಕು. ನಿನ್ನ ಮಗ ಭೂಪತಿ ನಮ್ಮ ಹುಡುಗಿನ ಬಲ್ವಂತ ಕೂಡಾಕೊಂಡಿದ್ದಾನೆ, ನಮಗ್ ಗೊತ್ತು. ಅವಳನ್ನ ಬಿಡಿಸ್ಕೊಳ್ದೆ ನಾವೆಲ್ಲೂ ಹೋಗಲ್ಲ. ನಮ್ಗಳು ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ. ಅತ್ತೆ ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ. ನೀವೇನ್ರಿ, ನೀವಾದರೂ ಅತ್ತೆಗೆ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳ್ರಿ. ಈ ರೀತಿ ಎಲ್ಲ ಮಾತಾಡಿ ಇವ್ರ ಮರ್ಯಾದೆ ತೆಗೆದ್ರೆ ಏನ್ ಚೆನ್ನಾಗಿರುತ್ತೆ. ಮನೆಗೆ ಹೋಗೋಣ ಬನ್ರಿ. ಏನೇ ಅದು ಇಲ್ಲದಲ್ಲ, ಇರೋ ವಿಷಯ ತಾನೇ. ಇವ್ರ ಮಗ ನಮ್ಮ ಮಗಳನ್ನ ತಂದು ಕೂಡಕೊಂಡಿಲ್ವಾ? ಇವ್ರ ಮನೇಲಿ ಇಟ್ಕೊಂಡಿಲ್ವಾ? ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಈ ದೊಡ್ಡ ಮನೆ ಮಹಾರಾಣಿ ಹೆಸರಿಗಷ್ಟೇ ಮರ್ಯಾದಸ್ಲು, ಆದ್ರೆ 3 ಕಾಸಿನ ಸಂಸ್ಕಾರನು ತನ್ನ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. 3 ಕಾಸಿನ ಸಂಸ್ಕಾರನು ತನ್ನ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಹುಡುಗಿ ಜೀವನನೇ ಹಾಳು ಮಾಡ್ಬಿಟ್ಟಿ. ನೀವೇ ಹೇಳ್ರಿ, ನಮ್ಮ ಹುಡುಗಿನ ಯಾರೇ ಮದುವೆ ಮಾಡ್ಕೋತಾರೆ? ಯಾರೇ ಮದುವೆ ಮಾಡ್ಕೋತಾರೆ? ಇನ್ ಯಾರೇ ಅವಳು ಮದುವೆ ಮಾಡ್ಕೋತಾರೆ? ನೀವೇ ಹೇಳ್ರಿ, ನಮ್ಮ ಹುಡುಗಿನ ಯಾರೇ ಮದುವೆ ಮಾಡ್ಕೋತಾರೆ? ಇನ್ನೊಂದು 10 ನಿಮಿಷ ಹಾಕೋಣ, ಮನೆಗೆ ಸೇರಿಬಿಡ್ತೀವಿ. ಬರ್ಕೊಡ್ತೀನಿ, ಅವ್ರು ಖಂಡಿತವಾಗ್ಲೂ ಅಲ್ಲಿರಲ್ಲ. ಇಷ್ಟೊತ್ತವರೆಗೂ ಅನ್ನ ನೀರು ಊಟ ಇದೆಲ್ಲ ಬಿಟ್ಟು ಕೂತಿರ್ತಾರೆ ಅನ್ಕೊಂಡಿದ್ಯಾ? ಅದು ಈ ಮಳೆಯಲ್ಲಿ ಚಾನ್ಸೇ ಇಲ್ಲ. ಹಲೋ,
ಹೋದ್ರ ಅವರು? ಎಲ್ಲಿದೆಯಾ ಭೂಪತಿ? ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದೆಯಾ? ಇಲ್ಲಿ ಪರಿಸ್ಥಿತಿ ಹದಗೆಡ್ತಾ ಇದೆ. ಏನು? ವಾಟ್ ಡು ಯು ಮೀನ್? ಅವ್ರಿನ್ನೂ ಅಲ್ಲೇ ಇದ್ದಾರಾ? ಹೋಗೇ ಇಲ್ವಾ? ಇನ್ನೇನು ಮತ್ತೆ, ದೊಡ್ಡ ಡ್ರಾಮನೇ ನಡೀತಾ ಇದೆ ಇಲ್ಲಿ. ಅಮ್ಮನಿಗೆ ಎಷ್ಟೊಂದು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಅಮ್ಮನಿಗೆ ತುಂಬ ವರ್ಸ್ಟಾಗಿ ಮಾತಾಡ್ತಾ ಇದ್ದಾರೆ. ಇದುವರೆಗೂ ಅಮ್ಮನ ಜೊತೆ ಯಾರೂ ಈ ರೀತಿ ಮಾತಾಡಿರಲಿಲ್ಲ. ಭೂಪತಿ, ಅಮ್ಮನ ಮುಖ ನೋಡೋಕ್ಕಾಗ್ತಾ ಇಲ್ಲ. ಅಣ್ಣ ನೋಡು, ಇನ್ನೊಂದು 5 ನಿಮಿಷದಲ್ಲಿ ನಾನು ಮನೆ ಹತ್ರ ಇರ್ತೀನಿ. ದಯವಿಟ್ಟು ಯಾರಿಗೂ ರಿಯಾಕ್ಟ್ ಮಾಡಬೇಡ ಅಂತ ಹೇಳು. ಹಾಂ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲಮ್ಮ, ನಿಮ್ಮನೆ ಹೆಣ್ಮಕ್ಳನ್ನೇ ಯಾರಾದ್ರೂ ಕರ್ಕೊಂಡೋಗಿದ್ರೆ ನೀನ್ ಸುಮ್ಮನೆ ಇರ್ತಿದ್ಯಾ? ಕೇಳಮ್ಮ, ನಾವು ಬಡವರು, ನಮ್ಮ ಕೈಲಿ ಏನು ಆಗಲ್ಲ ಅಂತ ಸದ್ರ ಇವ್ರಿಗೆಲ್ಲ. ನಿಮ್ ಶ್ರೀಮಂತಿಗೆ ಎಷ್ಟು ಬೆಂಕಿ ಹಾಕ. ಸಂಸ್ಕಾರ ಇಲ್ದೇ ಇರೋ ಶ್ರೀಮಂತಿಗೆ ಇದ್ರೆ ಎಷ್ಟು ಹೋದ್ರೆ ಎಷ್ಟು? ಏನ್ ಸಾರ್? ತುಂಬಾ ಮಿತಿ ಮೀರಿ ಹೋಗ್ತಾ ಇದೆ. ಅನಗತ್ಯದ ಮಾತು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಪೇಷನ್ಸ್ ಚೆಕ್ ಮಾಡೋ ಸಾಹಸ ಬೇಡ. ಸುಮ್ಮನೆ ಹೊರಟೋಗ್ತಾ ಇರಿ. ಕಂಡಿದ್ದೀನಿ ಸುಮ್ಮನೆನಮ್ಮ. ನಿಜ ಹೇಳಿದ್ರೆ ಎಲ್ಲಾ ಕಡೆ ಉರಿಯುತ್ತಂತೆ. ನಾನ್ ನಿಲ್ಸಲ್ಲ. ನನ್ನ ಮೊಮ್ಮಗಳು ಬರೋ ತನಕ ಹೀಗೆ ಮಾತಾಡ್ತೀನಿ. ನಿನ್ನ ಸುತ್ತಮುತ್ತ ಇರೋರ್ ಮನೆಯವ್ರಿಗೆಲ್ಲ ನೀನೇನು ನಿನ್ನ ಮಗ ಎಂತ ಪೊರ್ಗಿ ಅಂತ ಗೊತ್ತಾಗ್ಬೇಕು. ಮುನ್ನ, ಕಮಿಷನರ್ಗೆ ಕಾಲ್ ಮಾಡು. ಇನ್ನು 1 ವರ್ಷ ಈ ಕ್ರಿಮಿಗಳು ಹೊರಗಡೆ ಜಗತ್ತೇ ನೋಡಬಾರ್ದು. ಆ ಥರ ಕೇಸ್ ಹಾಕಿ ಲಾಕ್ ಮಾಡ್ತೀನಿ. ಶಕುಂತಲಾ ದೇವಿ ಮುಂದೆ ನಾಲ್ಗೆ ಹರಿಬಿಟ್ರೆ ಏನಾಗುತ್ತೆ ಅಂತ ತೋರಿಸ್. ಕಾಲ್ ಮಾಡಿದಾರಂತೆ. ಈ ಶಕುಂತಲಾ ದೇವಿ ಸವಾಸ ನಮ್ಗೆ ಹಾಕ್ಬೇಕು. ನಡೀರಿ. ಅಯ್ಯೋ, ಪೊಲೀಸ್ನವ್ರು ಬಂದು ನಮಗೆ ಹೆಂಗಾಯ್ತು ಏನಾಯ್ತು ಅಂತ ಕೇಳಿದ್ರೆ ನಮಗೆ ತೊಂದರೆ. ಇಲ್ಲಿ ಇರೋದೇ ಬೇಡ, ಹೋಗೋಣ ನಡಿ. ಅಯ್ಯೋ, ಯಾಕೆ ಹೋಗ್ತಾ ಇದೀರಾ? ನಿಂತ್ಕೊಳ್ಳಿ, ನಮಗೆ ನ್ಯಾಯ ದೊರಕಿಸ್ಕೊಡಿ. ಯಾಕೆ ಹೋಗ್ತಾ ಇದೀರಾ? ಪೊಲೀಸರು ಬಂದು ವಿಚಾರಿಸಾಗ ನಮ್ಮ ಪರವಾಗಿ ಮಾತಾಡೋದಕ್ಕೆ 4 ಜನನಾದ್ರೂ ಬೇಕು. ನಿಂತ್ಕೊಳ್ಳಿ. ಅಯ್ಯೋ, ನೀವ್ ಯಾಕೆ ಹೋಗ್ತಾ ಇದೀರಾ? ಇರಿ, ನಮ್ಗೆ ಯಾರು ನ್ಯಾಯ ಕೊಡ್ಸೋರಿಲ್ವಾ? ಅಯ್ಯೋ, ಮೇಡಮ್, ಇಂಥ ಚಿಕ್ಕ ವಿಷಯಕ್ಕೆಲ್ಲ ಪೊಲೀಸ್ನವ್ರು ಯಾಕೆ ಬೇಕು ಮೇಡಮ್? ನಮ್ಮ ಹುಡುಗಿನ ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ. ನಾವು ಬಾಯಿ ಮುಚ್ಕೊಂಡು ಹೊರಟಾಗ್ತೀವಿ. ದಯವಿಟ್ಟು ಜೈಲಿಗೆಲ್ಲ ಹಾಕ್ಬೇಡಿ. ನಿಮ್ಮನ್ನ ದಮ್ಮಯ್ಯ ಅಂತೀನಿ. ಕೈ ಮುಗಿತೀನಿ. ಕೈ ಮುಗಿಯೋದು, ಕಾಲು ಹಿಡಿಯೋದು ಏನೇ ಇದ್ರು ಕೋರ್ಟಲ್ಲಿ ಜಡ್ಜ್ ಮುಂದೆ ಇಟ್ಕೋ. ಇನ್ನಿಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇವಾಗ ನೀನು ಕೊಡ್ತಿರೋ ಅತಿ ಮರ್ಯಾದೆನೂ ನನಗೆ ಬೇಕಾಗಿಲ್ಲ. ಆಗ್ಲೇ ಎಲ್ಲ ಸಿಕ್ತು. ಇನ್ನು ನಾನು ಅದಕ್ಕೆ ಪ್ರತಿ ಮರ್ಯಾದೆ ಕೊಡೋದಷ್ಟೇ ಬಾಕಿ. ಏನೋ ಸಿಟ್ಟಿಗೆ ಬಾಯಿಗೆ ಬಂದಾಗ ಮಾತಾಡಿದೆ ಮೇಡಮ್. ಈ ವಯಸ್ಸಲ್ಲಿ ನನಗೆ ಈ ಶಿಕ್ಷೆ ಕೊಡಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ಕತ್ತೆಗೂ ವಯಸ್ಸಾಗತ್ತೆ, ಆದರೆ ವಯಸ್ಸಿಗೆ ತಕ್ಕನಾಗೆ ಬದುಕೋದನ್ನ ಕಲಿಯೋದ್ರಲ್ಲಿರೋದು ಮರ್ಯಾದೆ. ನಾಲ್ಗೆ ಉದ್ದ ಇದೆ ಅಂತ ಬಿಟ್ರೆ, ಅದು ನನ್ನ ಮುಂದೆ ಬಿಟ್ರೆ ಏನಾಗತ್ತೆ ಅಂತ ತೋರಿಸ್ತೀನಿ. ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಬುದ್ಧಿ ಕಲಿಸೋ ಜಾಗಕ್ಕೆ ಒಂದ್ಸತಿ ಹೋಗಿ ಬರಬೇಕು. ಆಗೆಲ್ಲ ಸರಿ ಹೋಗುತ್ತೆ. ಲೋಲಲ್ಲ ತುಕರಮ್ಮ, ನೀನಾದ್ರೂ ಹೇಳು.
ಈ ಕಡೆ ಕಾಲಕ್ಕೆ ಜೈಲಕ್ಕೆ ಹೋಗ್ಬೇಕಲ್ಲ ನಾನು. ಭೂಪತಿ ನೋಡಪ್ಪ, ಏನೋ ತಿಳಿದೆ ನಾವು ತಪ್ಪು ಮಾಡ್ಬಿಟ್ವಿ, ಗಲಾಟೆ ಮಾಡ್ಬಿಟ್ವಿ. ಅದಕ್ಕೆ ನೀವಮ್ಮ ಪೊಲೀಸು ಜೈಲು ಅಂತೆಲ್ಲ ಹೇಳ್ತಿದ್ದಾರೆ. ನಾವಾಗ ಅನ್ಬಾರ್ದಿತ್ತು. ಇದೊಂದ್ಸಲ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡ್ರಪ್ಪ. ಅಮ್ಮ ಕ್ಷಮಿಸಿದ್ರು ನಾನು ನಿಮ್ಮಿಬ್ಬರನ್ನು ಕ್ಷಮಿಸಲ್ಲ. ನಿಮ್ಮಿಬ್ರಿಗೂ ಆಗ್ಬೇಕಾಗಿರೋ ಶಿಕ್ಷೆ ಆಗ್ಲೇಬೇಕು. ಒಂದು ಸಲ ನೀವಿಬ್ರು ಜೈಲಿಗೆ ಹೋದ್ರೆ ನೀವು ನಿಮ್ಮ ನಾಲ್ಗೆ ಎರಡು ಕಂಟ್ರೋಲಿಗೆ ಬರುತ್ತೆ. ಅಯ್ಯೋ, ನಮ್ಮಮ್ಮ ಹೇಗೆ ಅಂತ ನಿಂಗೆ ಗೊತ್ತಲ್ಲ ಭೂಪತಿ. ಪಿ ಜಿಲಿದ್ದಾಗಲೂ ನೋಡಿದ್ಯಲ್ಲ, ಬಾಯಿಗೆ ಬಂದಂಗೆ ಒದರ್ತಾರೆ. ಒಂದ್ಸಲ ಕ್ಷಮಿಸ್ಬಿಡಪ್ಪ, ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಪ್ಪ. ನೀವು ಅಮ್ಮಂಗೂ ಹೇಳಪ್ಪ, ಕಂಪ್ಲೇಂಟು ಅದೆಲ್ಲ ಬೇಡಪ್ಪ. ಹಾಳಾದ ನಾಲ್ಗೆ ಏನೇನೋ ಮಾತಾಡತ್ತೆ. ದೊಡ್ಡ ಮನುಷ್ಯರು ನೀವು, ದೊಡ್ಡ ಮನ್ಸು ಮಾಡಿ ಈ ಬಡಪಾಯಿಗಳನ್ನ ಕ್ಷಮಿಸ್ಬಿಡ್ರಪ್ಪ. ನಿಮ್ಮ ಬಾಯಲ್ಲಿ ಕ್ಷಮೆ ಅನ್ನೋ ಪದಕ್ಕೆ ಯಾವ ಅರ್ಥನೂ ಇಲ್ಲ. ಬೀದಿಲಿ ಎಲ್ಲರ ಮುಂದೆ ಕೂಗಾಡಿ ಈಗ ಮನೆಯವ್ರ ಮುಂದೆ ತಪ್ಪಾಯ್ತು ಅಂತ ಹೇಳಿದ್ರೆ ಹೋದ್ಮಾನ ವಾಪಸ್ ಬರುತ್ತಾ? ಶಕುಂತಲಾ ದೇವಿ ಅಂದ್ರೆ ಏನು? ಅವಳ ಮುಂದೆ ಅತಿಯಾಗಿ ಆಡಿದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ನಿಮ್ಮಂಥವ್ರು ಮತ್ತೆ ನನ್ನ ಮನೆ ಕಡೆ ಬರೋ ಧೈರ್ಯ ಮಾಡಬಾರ್ದು ಅಂದ್ರೆ ನೀವಿಬ್ರು ಜೈಲಿಗೆ ಹೋಗ್ಲೇಬೇಕು. ಭೂಪತಿ, ಭೂಪತಿ, ನಾವು ಬಡವರು, ನಮ್ಗಿದೆಲ್ಲ ಬೇಡ. ನನ್ನ ಮಗಳಿಗೆ ಕಳ್ಸಿಕೊಟ್ಬಿಟ್ರೆ ನಾವು ಇಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗ್ತೀವಿ. ಇನ್ನು ನಿಮ್ಮ ಮಗಳ ಮೇಲಿರೋ ನಾಟಕದ ಪ್ರೀತಿ ಹೋಗಿಲ್ವಾ? ಇಷ್ಟಾದ್ಮೇಲೂ ಬರ್ಬೇಕು ಅವಳು ನಿಮ್ಮ ಜೊತೆ? ನಾವು ಬಂದಿರೋದೇ ಅವಳಿಗೋಸ್ಕರ ಅಲ್ವಾ? ಅವಳು ಇಲ್ಲದೆ ನಾನು ಹೇಗೆ ಹೋಗ್ಲಿ? ಸರಿ, ನಂದೆರಡು ಕಂಡೀಷನ್ ಇದೆ. ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ಮ ಮಗಳು ನಿಮ್ಮ ಜೊತೆ ಬರ್ತಾಳೆ. ಹ್ಞೂ, ಹೇಳಪ್ಪ, ಅದೇನಿದೆ ಹೇಳಪ್ಪ, ನಾವು ಮಾಡ್ತೀವಿ.